ಮುಟ್ಟಿನ ಸಮಯದಲ್ಲಿ ಕೆಲವು ಹೆಣ್ಮಕ್ಕಳು ಅಧಿಕ ರಕ್ತಸ್ರಾವದ ಸಮಸ್ಯೆಯಿಂದ ಬಳಲಕತ್ತಾರೆ. ಸೊ ಇದರಿಂದ ಹೊರಗೆ ಬರಾಕ ಔಷಧಿಗಳ ಮೊರೆ ಹೊಂಟಾರ. ಆದ್ರೆ ಈ ಔಷಧಿಗಳು ಕೇವಲ ತಾತ್ಕಾಲಿಕ ಪರಿಹಾರ, ಶಾಶ್ವತವಾಗಿ ಪರಿಹಾರಕ್ಕೆ. ಸೊ ಪ್ರತಿದಿನ ನಾವು ಈ ವಿಡಿಯೋದಾಗಿರೋ ಕೆಲವು ಯೋಗಾಸನಗಳನ್ನ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ರೆ ಸೊ ಅಧಿಕ ರಕ್ತಸ್ರಾವ ಏನೈತಲ್ಲ ಕಡಿಮೆ ರಕ್ತಸ್ರಾವ ಆಕೈತಿ. ಮತ್ತ ಮುಟ್ಟಿನ ಸಮಯದಲ್ಲಾಗುವ ಕೆಲವು ಏನು ಸಮಸ್ಯೆಗಳಿದ್ದಾವು ಅವಕ್ಕೂ ಕೂಡ ಶಾಶ್ವತ ಪರಿಹಾರ ಸಿಗ್ತೈತ್ರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಹಿಂಗ ಅಧಿಕ ರಕ್ತಸ್ರಾವ ಆಗ್ತಾ ಹೊಂಟಂತಂದ್ರೆ ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ ಉಂಟಾಗ್ತೈತ್ರಿ. ಸೊ ಈ ಕಬ್ಬಿಣಾಂಶದ ಕೊರತೆಯಿಂದ ಮತ್ತೆ ಸಾಕಷ್ಟು ದೇಹದಲ್ಲಿ ನಮ್ಗ ಸಮಸ್ಯೆಗಳು ಬರ್ತಾವು. ಉದಾಹರಣೆಗೆ ನಿಶಕ್ತಿ ಆಗ್ಬೋದು, ತಲೆ ತಿರುಗಿ ಬರ್ಬಹುದು, ಮತ್ತ ಗರ್ಭ ಧರ್ಸಕ ಕೂಡ ನಮ್ಗೆ ಭಾಳ ಅಂದ್ರೆ ಬಹಳ ತೊಂದರೆ ಆಗ್ತೈತಿ. ಈ ವಿಡಿಯೋದಾಗಿರೋ ಎಲ್ಲ ಆಸನಗಳನ್ನ ನೀವು ಮುಟ್ಟಿನ ಸಮಯ ಬರೋದಕ್ಕಿಂತ ಮೊದಲು, ಆಮೇಲೆ ಮುಟ್ಟಿನ ಸಮಯದ ನಂತರ ಈ ಎಲ್ಲ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಸೊ ನಿಮ್ಮ ಸಮಸ್ಯೆಗೆ ಈ ಆಸನಗಳು ಖಂಡಿತವಾಗಿ ಪರಿಹಾರ ನೀಡ್ತಾವ್ರಿ. ಸೊ ಅದಕ್ಕಾಗಿ ಮೊದಲ ಸುಖಾಸನ ಸ್ಥಿತಿ, ಮೊದಲನೇ ಆಸನ. ಸೀದಾ ಕೂತ್ಕೊಳ್ತೀರಿ, ಬೆನ್ನು ಕತ್ತು ನೇರವಾಗಿರ್ಲಿ, ಕಣ್ಣುಗಳನ್ನ ಮುಚ್ಚಿರ್ತೀರಿ, ಎರಡೂ ಕೈಗಳು ತೊಡೆ ಮೇಲಿರ್ಲಿ, ಸಹಜವಾದ ಉಸಿರಾಟ. ನಿಮ್ಮ ದೇಹ ಮತ್ತು ಮನಸ್ಸಿನ ಕಡೆ ಗಮನ ಕೊಡ್ರಿ, ಉಸಿರಾಟದ ಕಡೆ ಗಮನ ಕೊಡ್ರಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಈ ಸುಖಾಸನ ಸ್ಥಿತಿಯೊಳಗೆ ನೀವು 1 ನಿಮಿಷ ಕೂತ್ಕೋಬಹುದು. ಸೊ ಇದೇ ರೀತಿ ಈ ಆಸನವನ್ನು ನೀವು 3 ಬಾರಿ ಮಾಡ್ರಿ. ಎರಡನೇದಾಗಿ ಬಾಲಾಸನ. ಸೊ ಎರಡೂ ಸೈಡ್ ಹೊಳಗೆ ಕೂತ್ಕೋರಿ, ಎರಡೂ ಕಾಲುಗಳನ್ನು ಚಾಸ್ತೀರಿ. ಸೊ ನೆಕ್ಸ್ಟ್ ಇಲ್ಲಿ ವಜ್ರಾಸನ ಸ್ಥಿತಿಗೆ ಬರ್ತೀರಿ. ಬಲಗಾಲನ್ನು ಫೋಲ್ಡ್ ಮಾಡ್ಕೋರಿ, ಎಡಗಾಲನ್ನು ಫೋಲ್ಡ್ ಮಾಡ್ಕೋರಿ. ಸೊ ನೆಕ್ಸ್ಟ್ ಇಲ್ಲ ಸ್ವಲ್ಪ ಕಾಲಿನೆಲ್ಲ ಸ್ವಲ್ಪ ಅಗಲು ಮಾಡಿಕೊಂಡು ಇಲ್ಲಿಂದ ಇನ್ಹೇಲ್ ಉಸಿರು ತಗೋತ ಎರಡೂ ಕೈಗಳ ಮೇಲೆ ನಿಧಾನವಾಗಿ ಉಸಿರನ್ನ ಹೊರಗಾಗ್ತಾ ಮುಂದೆ ಬಾಗ್ತೀರಿ. ಸೊ ನಿಮಗೆ ಎಷ್ಟು ಸಾಧ್ಯಕ್ಕೆ ಅಷ್ಟು ಮುಂದೆ ಬಾಗ್ರಿ. ಹಣೆ ಭಾಗ ನೆಲಕ್ಕೆ ಹಚ್ಚಕ್ಕೆ ಸಾಧ್ಯ ಆದ್ರೆ ನೆಲಕ್ಕೆ ಹಚ್ಚ್ರಿ. ಕಣ್ಣುಗಳನ್ನು ಮುಚ್ಚಿರ್ತೀರಿ, ಸಹಜವಾದ ಉಸಿರಾಟ ಇರಲಿ. ಸೊ ಈ ಆಸನದೊಳಗೆ ನೀವು 20 ಸೆಕೆಂಡ್ ಇರ್ಬೋದು. ಒಂದು 20 ಕೌಂಟ್ ಮಾಡ್ರಿಲ್ಲ. ಇದೇ ಸ್ಥಿತಿಯೊಳಗೆ ಉಸಿರಾಟ ಸಹಜವಾಗಿರ್ಲಿ. ಕೌಂಟ್ ಆದಮೇಲೆ ತಲೆ ಎತ್ತಿ ಮೇಲೆ ನೋಡ್ತೀರಿ. ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಕೈಗಳನ್ನು ಮೇಲ್ ಚಾಸ್ತಾ ಬರ್ತೀರಿ. ಸೊ ಅಕಸ್ಮಾತ್ ನಿಮ್ಗೆ ಮುಂದೆ ಬಾಳಕ್ಕೆ ಸಾಧ್ಯ ಆಗ್ತಾ ಇಲ್ಪ ಅಂತಂದ್ರೆ ಸೊ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟ ಉಸಿರು ತಗೋತ ಕೈ ಮೇಲೆ ಮಾಡ್ತೀರಿ. ಸೊ ಇಷ್ಟ ಸಾಧ್ಯ ಆಕೈತಿ ನಿಮ್ಗೆ ಇಷ್ಟ ಮುಂದೆ ಬಾಗ್ರಿ. ಅಥವಾ ಎರಡೂ ಕೈನ ಏನೈತಲ್ಲ ಈ ರೀತಿ ಮುಷ್ಟಿ ಮಾಡಿ ಈ ರೀತಿ ಕೈನ ಕೆಳಗಿಟ್ಟು ಸೊ ಈ ಮುಷ್ಟಿ ಮೇಲೆ ನಿಮ್ಮ ಹಣೆ ಭಾಗವನ್ನು ಈ ರೀತಿ ಡ್ರಾಪ್ ಮಾಡ್ಬೋದು. ಕಣ್ಣು ಮುಚ್ಕೋರಿಲ್ಲೇ. ಸೊ ಬರ್ತಾ ಬರ್ತಾ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರಿ ಅಂತಂದ್ರೆ ಸೊ ನಿಮ್ಮ ಫ್ಲೆಕ್ಸಿಬಿಲಿಟಿ ಬಂದು ಸೊ ಮುಂದೆ ಭಾಗಕ್ಕೆ ಸಾಧ್ಯ ಆಕೈತಿ ನಿಮ್ಗೆ. ಸೊ ಇದನ್ನು ನೀವು 20 ಕೌಂಟ್ನಂಗ 3 ಬಾರಿ ಮಾಡ್ರಿ ಇದನ್ನು ಬಾಲಾಸನ. ಸೊ ನೆಕ್ಸ್ಟು ಎರಡು ಕಾಲು ಜೋಡಿಸ್ಕೋತೀರಿ. ಸೊ ನೆಕ್ಸ್ಟ್ ಅಧೋಮುಖ ಶ್ವಾನಾಸನ. ವಜ್ರಾಸನ ಸ್ಥಿತಿ ಒಳಗೆ ಕೂತ್ಕೊಂಡಿರ್ತೀರಿ. ಸೊ ನೆಕ್ಸ್ಟ್ ಎರಡೂ ಕೈಗಳನ್ನು ಈ ರೀತಿ ಮುಂದೆ ತಗೋತೀರಿ. ಇನ್ನೂ ಸ್ವಲ್ಪ ಮುಂದೆ ಬರ್ರಿ. ನಂತರ ಕಾಲಿನ ಬೆರಳನ್ನು ಪ್ರೆಸ್ ಮಾಡಿ ನಿಧಾನವಾಗಿ ಮೇಲೆ ಇಡ್ರಿ. ಸೊ ಹೀಲ್ಸ್ ಅಪ್, 2 ಹೆಜ್ಜೆ ಮುಂದೆ ಬರ್ರಿ. ಇಲ್ಲೇ ಎರಡೂ ಕೈಗಳ ನಡುವೆ ತಲೆ ಒಳಗೆ ಹೋಗಿರಲಿ. ಸಹಜವಾದ ಉಸಿರಾಟ ಸಹಜವಾಗಿರಲಿ. ಇಲ್ಲೂ ಕೂಡ 10 ರಿಂದ 20 ಕೌಂಟ್ ಮಾಡ್ಬೋದು ನೀವು. 20 ಕೌಂಟ್ ಆದಮೇಲೆ ರಿಲ್ಯಾಕ್ಸ್, ನೀ ಡ್ರಾಪ್ ಮಾಡಿರಿ, ಪಾದ ಫ್ಲ್ಯಾಟ್ ಮಾಡ್ಕೋರಿ. ಇಲ್ಲಿಂದ ಮತ್ತೆ ರಿಲ್ಯಾಕ್ಸ್ ಆಗಕ್ಕೆ ಮತ್ತೆ ಬಾಲಾಸನ ಸ್ಥಿತಿಗೆ ಬರ್ತೀರಿ. ವಾಪಸ್ ಇದೇ ರೀತಿ ಅಧೋಮುಖ ಶ್ವಾನಾಸನ ನೀವು 2 ರಿಂದ 3 ಬಾರಿ ಮಾಡ್ಬೋದು. 10 ರಿಂದ 20 ಕೌಂಟ್ ಮಾಡ್ರಿ. ಸೊ ಕೊನೆಯದಾಗಿ ಪವನ ಮುಕ್ತಾಸನ್.
ಮಲ್ಕೋತೀರಿ ಇಲ್ಲಿ. ಎರಡೂ ಕೈಗಳು ನಿಮ್ಮ ಬಾಜುಕಿರಲಿ, ಎರಡೂ ಕಾಲುಗಳು ಜೋಡಿಸಿತಿರ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಉಸಿರು ತಗೋತಾ ಎರಡೂ ಕಾಲುಗಳನ್ನು ಒಂದು 45 ಡಿಗ್ರಿ ಅಷ್ಟು ಮೇಲೆತ್ತೀರಿ. ಎಕ್ಸೇಲ್ ಮಾಡ್ತಾ ಕಾಲನ್ನು ಫೋಲ್ಡ್ ಮಾಡ್ಕೋರಿ. ಸೊ ಎಷ್ಟು ಕಾಲು ನಿಮ್ಮ ಕಡೆ ಬರ್ಬೇಕಂತಂದ್ರೆ ಫೋಲ್ಡ್ ಮಾಡಿದ ಕಾಲು ಹೊಟ್ಟೆ ಭಾಗ ಮತ್ತು ತೊಡೆ ಭಾಗ ಹೊಂದ್ಕೊಂಡು ಟಚ್ ಆಗ್ಬೇಕು, ಆ ರೀತಿ ಕಾಲನ್ನ ಹೇಳ್ಕೊರಿ. ಸೊ ಎರಡೂ ಕೈಯಿಂದ ಹಗ್ ಮಾಡ್ಕೋರಿ. ಇನ್ನೂ ನಿಮ್ಮ ಕಡೆ ತೊಗೊಂಬರಿ ಕಾಲು, ಇನ್ನೂ ನಿಮ್ಮ ಕಡೆ ತೊಗೊಂಬರಿ. ಮುಂದೆ ಪಾದ ಸ್ಟ್ರೆಚ್ ಮಾಡ್ತೀರಿ. ಸೊ ನೆಕ್ಸ್ಟ್ ಇಲ್ಲೇ ಉಸಿರು ತಗೋತಾ ಬೆನ್ನು ಮತ್ತು ತಲೆ ಮೇಲೆ ಉಸಿರು ತಗೋತಾ ಯಾವಾಗ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮೇಲ್ ಬರ್ತಿರಲ್ಲ, ಅಷ್ಟು ಮೇಲ್ ಬಂದಮೇಲೆ ಉಸಿರನ್ನು ಹೊರಗೆ ಹಾಕ್ರಿ. ಆಮೇಲೆ ಉಸಿರು ಗಟ್ಟಿ ಹಿಡಕ್ಕೆ ಹೋಗ್ಬೇಡ್ರಿ, ಸಹಜವಾದ ಉಸಿರಾಟ ಇರಲಿ. ಸೊ ಇದೇ ಸ್ಥಿತಿಯೊಳಗೆ ನೀವು 5 ರಿಂದ 10 ಕೌಂಟ್ ಮಾಡ್ತೀರಿ. ಸೊ 5 ಅಥವಾ 10 ಕೌಂಟ್ ಮಾಡಿದ್ಮೇಲೆ ಮತ್ತೆ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಫಸ್ಟ್ ತಲೆ ಬೆನ್ನು ಕೆಳಗೆ. ಸೊ ಮುಗಿತಪ್ಪ ಅಂತೇಳಿ ಕೈ ಕಾಲು ಎಲ್ಲ ಒಮ್ಮೆ ಬಿಡಕ್ಕೆ ಹೋಗ್ಬೇಡ್ರಿ. ಫಸ್ಟ್ ತಲೆ ಮತ್ತು ಬೆನ್ನನ್ನು ಕೆಳಗೆ ನೆಲಕ್ಕೆ ಡ್ರಾಪ್ ಮಾಡ್ತೀರಿ. ನಂತರ ಕೈ ಬಿಡಿಸ್ಕೋರಿ. ಆಮೇಲೆ ಹೆಂಗೆ ಬಂದಿದ್ದಿಲ್ಲ ಹಂಗೆ ವಾಪಸ್ ಹೋಗ್ಬೇಕು. ಉಸಿರು ತಗೋತಾ ಕಾಲನ್ನು 45 ಡಿಗ್ರಿ ಅಷ್ಟು ಮುಂಚಾಚ್ರಿ. ನಂತರ ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಕಾಲನ್ನು ಕೆಳಗಿಳಿಸ್ತೀರಿ. ರಿಲ್ಯಾಕ್ಸ್. ಸೊ ಇದನ್ನು ಕೂಡ ನೀವು ಪವನ ಮುಕ್ತಾಸನ 3 ಬಾರಿ ಮಾಡಿರಿ. ಸೊ 1ನೇ ಸಲ ಮಾಡಿದ್ರಿ 5 ಕೌಂಟ್ ಮಾಡ್ಕೋರಿ. 2ನೇ ಸಲಕ್ಕೆ ರೆಸ್ಟ್ ಮಾಡಿರಿ ಶವಾಸನ ಸ್ಥಿತಿಯೊಳಗೆ. ನಂತರ ಮತ್ತು ಇನ್ನೊಮ್ಮೆ ಪವನ ಮುಕ್ತಾಸನ ಮಾಡಿದಾಗ 10 ಕೌಂಟ್ ಮಾಡಿರಿ ಸ್ಟೇ ಆಗಿದಾಗ. ಮತ್ತೆ ರಿಲ್ಯಾಕ್ಸ್ ಮಾಡಿರಿ. ಮತ್ತು 3ನೇ ಬಾರಿ 15 ಕೌಂಟ್ ಮಾಡ್ತೀರಿ. ಇದೇ ರೀತಿ 3 ಬಾರಿ ಮಾಡಿರಿ. ಸೊ ಇವು 4 ಆಸನಗಳನ್ನು 3 ರಿಂದ 2 ಬಾರಿ ಮಾಡಿರಿ. ಸೊ ಮುಗಿದ ಮೇಲೆ ಶವಾಸನ ಸ್ಥಿತಿಯೊಳಗೆ ರಿಲ್ಯಾಕ್ಸ್ ಆಗ್ರಿ. 5 ರಿಂದ 10 ನಿಮಿಷ ರಿಲ್ಯಾಕ್ಸ್ ಆದಮೇಲೆ ಎದ್ದೇಳ್ತೀರಿ. ಅಧಿಕ ರಕ್ತಸ್ರಾವ ಯಾಕೆ ಆಕೈತ್ರಿ ಅಂತಂದ್ರೆ ಮುಟ್ಟಿನ ಸಮಯದಲ್ಲಿ ಸೈಕಲ್ ಡಿಸ್ಟರ್ಬೆನ್ಸಿಂದ, ಅಂದ್ರೆ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇರ್ಬೋದು, ಗರ್ಭಾಶಯದಲ್ಲಿ ಫೈಬ್ರಾಯ್ಡ್ಸ್ ಇರೋದರಿಂದ ಅಥವಾ ಗರ್ಭಾಶಯದಲ್ಲಿ ಪಾಲಿಪ್ಸ್ ಇರೋದರಿಂದ ನಮಗೆ ಈ ಸಮಸ್ಯೆಗಳು ನಮ್ಗೆ ಕಾಣ್ತಾ ಇರ್ತೈತಿ. ಸೊ ನೀವು ಟ್ರೀಟ್ಮೆಂಟ್ ತೊಗೊಳಕತ್ತೀರಪ್ಪ ಅಂತಂದ್ರೆ ಟ್ರೀಟ್ಮೆಂಟ್ ಜೊತೆಗೆ ಈ ವಿಡಿಯೋದಲ್ಲಿನ ಎಲ್ಲ ಆಸನಗಳನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮುಟ್ಟಿನ ಸಮಸ್ಯೆಗಳು ಏನಿದಾವಲ್ಲ ಸೊ ಅವೆಲ್ಲ ಕಡಿಮೆ ಆಗ್ತಾ ಬರ್ತಾವ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.